ಅಷ್ಟೇ ಪ್ರೀತಿಪೂರ್ವಕವಾಗಿ ಗೌರವ ರೀತಿಯೊಳಗ ಅತ್ಯಂತ ಸುವ್ಯವಸ್ಥೆಯೊಳಗ ಅಚ್ಚುಕಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಜೊತೆಗೆ ತಾವೆಲ್ಲರೂ ಕೂಡ ಭಕ್ತಿಯಿಂದ ಪಾಲ್ಗೊಂಡಿದ್ದು ನಮಗೆ ಬಹಳಷ್ಟು ಆನಂದವನ್ನು ಉಂಟು ಮಾಡಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತೆ ಎಲ್ಲ ಸದ್ಭಕ್ತರೇ, ಹಿರಿಯರೇ, ತಾಯಂದರೇ, ಮುದ್ದು ಮಕ್ಕಳೇ ಹಾಗೂ ಸುದ್ದಿ ಮಾಧ್ಯಮ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಗ್ರಾಮಕ್ಕೆ ಹೊಸ ಪರಿಚಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಎನ್ನುವಂತ ಭಾವನೆ, ಕನ್ನಡ ನಾಡಿನ ಒಂದು ಯುವಸಿರಿಯಾಗಿ ಇವತ್ತಿನ ಸಾಹಿತ್ಯ ಸಿರಿಗೆ ಯುವಸಿರಿಯಾಗಿ ಜಾನಪದ ಜಾಣ ಯುವ ಸಾಹಿತಿ ಇಲ್ಲೇ ಪಕ್ಕದ ಉತ್ತಂಗಿ ಗ್ರಾಮದ ಒಂದು ಪ್ರತಿಭೆ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದು ಅತ್ಯದ್ಭುತವಾಗಿರುವಂತ ತಮ್ಮ ಕಂಠಸಿರಿಯಿಂದ ಸುಮಧುರವಾಗಿರುವಂತ ಭಕ್ತಿ ಗೀತೆಗಳನ್ನ, ಜಾನಪದ ಗೀತೆಗಳನ್ನ ನಿಮಗೆ ಪ್ರಸ್ತುತಪಡಿಸಿದ್ದಾರೆ. ಅಂತ ಕಲಾವಿದರು ಬಹಳಷ್ಟು ಸರಳ ಸೌಜನ್ಯ ಗುರುಭಕ್ತಿ ದುರಂಧರಾಗಿರುವಂತ ಸಂಗಮೇಶ್ ಉತ್ತಂಗಿಯವರೇ, ಅದೇ ರೀತಿ ಒಳಗ ಕೋಗಿಲೆ ಎನ್ನುವಂತ ಪದಕ್ಕೆ ತನ್ನ ಇತಿಹಾಸ ಕಾಲಗರ್ಭದಲ್ಲಿ ಅನೇಕ ಐತಿಹಾಸಿಕ ಘಟನೆಗಳನ್ನು ಮೆರೆದು ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆಗಿರುವಂತ ಕೊಡುಗೆಯನ್ನು ಕೊಟ್ಟು ಅನೇಕ ಕಲಾವಿದರನ್ನು ಕೊಟ್ಟಂತ ಮತ್ತೊಂದು ಗ್ರಾಮ ಇದ್ರೆ ಅದು ಕೋಗಳಿ ಗ್ರಾಮ ಎನ್ನುವಂತದ್ದು. ಅಂತ ಗ್ರಾಮದ ಒಬ್ಬ ಸಾಮಾನ್ಯ ಪ್ರತಿಭೆ ಇವತ್ತು ಉತ್ಕೃಷ್ಟವಾಗಿರುವಂತ ತನ್ನ ವೃತ್ತಿ ಜೀವನದಲ್ಲಿ ಈ ಪ್ರತಿಭಾನ್ವಿತವಾಗಿರುವಂತ ಕಲೆಯನ್ನು ಕಂಡು ಶ್ರೀಮಠ ಯಾವಾಗಲೂ ಕೂಡ ಆತನಿಗೆ ಒಂದು ಸ್ಥಾನವನ್ನು ಕೊಟ್ಟು ಆತನ ನಾಡಿನುದ್ದಗಲಕ್ಕೂ ಕೂಡ ತನ್ನ ಏನು ಕಲಾ ಪ್ರೌಢಮೆಯನ್ನ ಪಸರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂತ ಯುವ ಪ್ರತಿಭೆಯಾಗಿರುವಂತ ಪ್ರಶಾಂತ್ ಕೋಗಳಿ ಅವರೇ, ಎಲ್ಲ ನನ್ನ ಆತ್ಮೀಯ ಸದ್ಭಕ್ತರೇ, ತಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತ ಭಗವಂತನಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಪಾಲ್ಗೊಂಡಿರುವಂತ ತಮ್ಮೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನ ಮಹದೇವತಾತ ಕರುಣಿಸಲಿ. ಈ ವರ್ಷ ನನಗೆ ಗೊತ್ತಿದೆ ನಮ್ಮ ಬನ್ನಿಗೋಳ ಗ್ರಾಮಕ್ಕೆ ಸಮೃದ್ಧಿಯುತವಾಗಿರುವಂತ ಬೆಳೆ ಬಂದಿಲ್ಲ ಎನ್ನುವಂಥದ್ದು ಕೂಡ ನನಗೆ ಮನವರಿಕೆ ಆಗಿದೆ. ಅತಿವೃಷ್ಟಿ ಪ್ರಭಾವದಿಂದ ಬಂದಂತ ಬೆಳೆ ಸಮರ್ಪಕವಾಗಿ ಕೈಗೆಟಕಿಲ್ಲ, ಅದಕ್ಕೆ ಉತ್ತಮವಾಗಿರುವಂತಹ ಮಾರುಕಟ್ಟೆ ಮೌಲ್ಯವೂ ಕೂಡ ದೊರಕಿಲ್ಲ ಎನ್ನುವಂಥದ್ದು ಕೂಡ ನಾವು ಮನಗೊಂಡಿದೆ. ಆದರೆ ನಮಗೆ ಏನು ಅಂತಂದ್ರೆ ವಿಶ್ವಾಸ ಇದೆ, ಯಾವತ್ತೂ ಕೂಡ ನಮ್ಮ ಬನ್ನಿಗಳು ಸೀಗನಹಳ್ಳಿ ಗ್ರಾಮಗಳ ಈ ಸುತ್ತಮುತ್ತಲೊಳಗ ಬರಗಾಲದ ಛಾಯೆ ಆವರಿಸಿದ್ರು ಕೂಡ ಭಕ್ತಿಗೆ ಬರಗಾಲ ಬಂದಿರದೇ ಇರುವಂತ ಭಕ್ತರು ನಮ್ಮ ಗ್ರಾಮಸ್ಥರು ಎನ್ನುವಂತದ್ದನ್ನ ಹೃದಯ ತುಂಬಿ ಹೇಳಬೇಕಾಗ್ತದೆ. ಇಂಥ ವ್ಯವಸ್ಥೆಯಲ್ಲೂ ಕೂಡ ಗುರುಗಳು ದಯಮಾಡಿಸ್ತಾರೆ ಅಂತಂದ್ರೆ ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಪಾಲ್ಗೊಂಡಿದ್ದೆ ನಮಗೆ ಮಹದಾನಂದವನ್ನ ಉಂಟು ಮಾಡಿದೆ. ಬಹುಶಃ ನಾನು ಮಠದೊಳಗಿದ್ರೆ ಮಹಾದೇವ ತಾತನನ್ನು ಕಾಣುತ್ತೇವೆ ಇಲ್ಲ ಗೊತ್ತಿಲ್ಲ, ಆದ್ರೆ ನಿಮ್ಮೆಲ್ಲರ ಹೃದಯ ಮಂದಿರದೊಳಗೆ ಮಹಾದೇವ ತಾತನನ್ನು ಇಲ್ಲೇ ಕಾಣ್ತಾ ಇದ್ದೇವೆ ಎನ್ನುವಂತ ಭಾವನೆ ನಮ್ಮದಾಗಿದೆ ಎನ್ನುವಂತದ್ದನ್ನು ಕೂಡ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇದು ನಿಮ್ಮಲ್ಲಿರುವಂತ ಒಂದು ಭಕ್ತಿಯ ಭಾವನೆ ಹೊರತಾಗಿ ಮತ್ತೊಂದಲ್ಲ. ಯಾವತ್ತೂ ಕೂಡ ಭಕ್ತಿಗೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಅನ್ನುವಂಥದ್ದು ಬಹಳ ದೊಡ್ಡದು. ಇವತ್ತು ರೈಲ್ವೆ ಗೇಟ್ ಹಾಕಿದ್ರೆ ದಾಟಿ ಹೋಗ್ಬೋದು, ಆದ್ರೆ ಭಕ್ತರು ಗೇಟ್ ಹಾಕಿದ್ರೆ ದಾಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಭಕ್ತಿಯ ಗೇಟ್ ಆಗ್ತದೆ ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಒಂದು ಪ್ರೀತಿ, ಅಭಿಮಾನ, ಭಕ್ತಿ ನಿಮ್ಮ ಗ್ರಾಮದ ವತಿಯಿಂದ ಶ್ರೀಮಠಕ್ಕೆ ಸ್ವಾಮೀಜಿಯವರ ಮೇಲೆ ಇದೆ ಎನ್ನುವಂತ ಅಭಿಮಾನದಿಂದ ನಾನು ಪ್ರತಿ ವರ್ಷ ಹಾಗೆ ಬಂದು ಹೋಗ್ತಿದ್ದೆ. ನಮ್ಮಿಂದ ಒಂದು ಸಣ್ಣದ ಏನಾದ್ರೂ ಒಂದು ಚಿಂತನೆ ಕಾರ್ಯಕ್ರಮ ಇಲ್ಲಿ ನಡಿಬೇಕನ್ನುವಂತ ಬಹಳ ವರ್ಷದ ಬೇಡಿಕೆಯಿಂದ ಇವತ್ತು ಸಹಜವಾಗಿ ಕಾರ್ಯಕ್ರಮವನ್ನ ಆಕಸ್ಮಿಕವಾಗಿ ಹಮ್ಮಿಕೊಂಡ್ವಿ. ಇದು ಪೂರ್ವ ಯೋಜಿತವಲ್ಲದೇ ಇರುವಂತ ಕಾರ್ಯಕ್ರಮ ಅಲ್ಲದೆ ಇದ್ರು ನೀವೆಲ್ಲರೂ ಕೂಡ ಪೂರ್ವ ಯೋಜಿತ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದು ನಮಗೆ ಮಹಾನ್ ಆನಂದವನ್ನ ಉಂಟು ಮಾಡಿದೆ ಎನ್ನುವಂತದ್ದನ್ನ ಈ ಸಂದರ್ಭದಲ್ಲಿ ಹೇಳಿ